ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಲಸಿನ ಬೀಜದಲ್ಲಿ ವಡೆ ಮಾಡೋದು ಹೇಗೆ, ತುಂಬ ಈಸಿ ಹೆಲ್ತಿ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರಾಗಿರುತ್ತೆ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮುತ್ತೋದಂತೂ ಮರಿಬೇಡಿ. ಅದಕ್ಕೆ ಹಲಸಿನ ಬೀಜಗಳು ಈ ಥರ ಒಂದು 2-3 ದಿನ ಒಣಗಿಸಿಟ್ರಂಥ ಬೀಜನ ತಗೋಣ. ನಂತರ ಇದನ್ನು ಕುಟ್ಟಿ ಇದ್ರ ಸಿಪ್ಪೆನ ರಿಮೂವ್ ಮಾಡೋಣ. ಎಲ್ಲ ಬೀಜಗಳನ್ನು ಹಾಗೆ ಕುಟ್ಟಿ ನೋಡಿ, ಈ ಥರ ಬೀಜ ರಿಮೂವ್ ಮಾಡಿ ನಾನೊಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕೂಗಿಸ್ಕೋಬೇಕು. ಇದನ್ನು ನೋಡಿ, ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಈ ಥರ ಬೀಜನ ಬಿಸಾಕ್ತಿ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ವಾಶ್ ಮಾಡಿದಂಥ ಹಲಸಿನ ಬೀಜನ ಹಲಸಿನ ಬೀಜ ಮುಳುಗೋಷ್ಟು ನೀರನ್ನ ಹಾಕಿ ಇದು ಬೇಯೋಷ್ಟು ವಿಷಲನ್ನು ಹಾಕ್ಸ್ಕೊಂಬಿಡೋಣ. ನಾನು ಒಂದು 5-6 ವಿಷಲನ್ನ ಹಾಕ್ಸ್ಕೊಂಡಿದ್ದೀನಿ ನೋಡಿ. ನಂತರ ಈಗ ವಿಷಲ್ ಹಾರಿದೆ ನೋಡಿ, ಈ ಥರ ಬೆಂದಿದೆ. ಇದರಲ್ಲಿ ನೀರನ್ನು ಸ್ವಲ್ಪ ಬಸ್ತಿ ನಂತರ ಇದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ಸ್ವಲ್ಪ ನೀರು ಬೇಕು ಅಂದರೆ ಹಾಕೊಂಡು ರುಬ್ಕೋಬೋದು ನೋಡಿ. ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಆಗಲಿಲ್ಲ ಅಂದರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕೋಬೋದು. ಈಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ ನಂತರ ಇದಕ್ಕೆ ವಡೆಗೆ ಏನೇನು ಮಸಾಲೆ ಬೇಕು ಎಲ್ಲನೂ ಹಾಕೋಣ ಬನ್ನಿ. ಈ ಹಲಸಿನಕಾಯಿ ಸೀಸನಲ್ಲಿ ಈ ಥರ ವಡೆನ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಬೇಡಿ. ನಂತರ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕೋಬೋದು. ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಕಡಲೆ ಹಿಟ್ಟು, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಸಿಮೆಣಸಿಗೆ ಹಾಕಿರ್ತೀನಿ ಆಲ್ರೆಡಿ, ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಹಲಸಿನ ಬೀಜ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ತಡೆಯುತ್ತೆ, ಹಾಕ್ಬೋದು. ನೀವು ಖಾರ ಅಷ್ಟು ತಿನ್ನಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಆದರೆ ಸಾಕು, ಇಲ್ಲಾಂದ್ರೆ ಒಣಮೆಣಸಿನ್ಕಾಯಿ ಖಾರ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಂತರ ಇದನ್ನು ಚೆನ್ನಾಗಿ ನೋಡಿ ಈ ಥರ ಕಲಸಿಟ್ಕೊಂಬಿಡೋಣ ವಡೆ ಅದಕ್ಕೆ. ನಂತರ ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಬಿಡಿ. ನಂತರ ಎಣ್ಣೆ ನೋಡಿ ಕಾದಿದೆ. ಕಾದ ನಂತರ ಹಿಟ್ಟನ್ನು ನೀವು ವಡೆ ಹೆಂಗೆ ತಟ್ಟುತ್ತಾರೆ ಆ ಥರ ವಡೆನ ತಟ್ಟಿ ಒಂದೊಂದಾಗಿ ಬೇಯಿಸ್ಕೊಂಡ್ರೆ ಸ್ನ್ಯಾಕ್ಸ್ ಬೇಗ ರೆಡಿ ಆಗುತ್ತೆ. ಒಂಥರ ಡಿಫ್ರೆಂಟಾದ ರೆಸಿಪಿ ಅಂತ ಹೇಳ್ಬೋದು. ಆಮೇಲೆ ಈ ಹಲಸಿನ ಹಣ್ಣು ಸೀಸನಲ್ಲಿ ಮಿಸ್ ಮಾಡ್ದಂಗೆ ಈ ಥರ ಮಾಡ್ಕೊಳ್ತೀನಿ. ನಾವು ಹಲಸಿನ ಬೀಜನ ಬಿಸಾಕ್ತೀವಿ ನೋಡಿ, ಈ ಥರ ಎಲ್ಲ ನೀವು ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಬಿಸಾಕಬೇಡಿ. ಈ ಥರ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ಥರ ಎಣ್ಣೆಯಲ್ಲಿ ಬೇಯಿಸೋಕ್ಕಾಗಲಿಲ್ಲ ಅಂದ್ರೂ ಕೂಡ ನೀವು ಹಾಗೇ ಆಫ್ ಬಾಯ್ಲ್ಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದೊಂದಾಗಿ ಬಿಡಿ. ನಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುವು ಹಾಕಿ ಈ ಥರ ಇದೊಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸಬೇಕು. ವಡೆ ಇಟ್ಟು ಒಳಗಡೆ ಬೇಯಬೇಕಾದ್ರಿಂದ ನೋಡಿ, ಈ ಬಣ್ಣಕ್ಕೆ ತಿರುಗಿದೆ ನೋಡಿ, ಹೊಂಬಣ್ಣಕ್ಕೆ ಬಂದಿದೆ. ಈಗ ವಡೆ ಆಲ್ರೆಡಿ ಮುಕ್ಕಾಲು ಭಾಗ ಬೆಂದು ನೋಡಿ, ಈ ಥರ ಅದಕ್ಕೆ ಬೆಂದ ಮೇಲೆ ತೆಗೀರಿ. ನಂತರ ಇನ್ನೊಂದು ಬ್ಯಾಚ್ ಅದೇ ಥರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬಾ ಟೇಸ್ಟಾಗಿರುತ್ತೆ. ಮಾಡಿ ಹೇಗಿತ್ತು ಅಂತ ಹೇಳಿ. ಅದರಲ್ಲೂ ಈ ಹಲಸಿನ ಬೀಜ ಇದ್ದರೆ ನಾಳೆನೇ ಟ್ರೈ ಮಾಡಿ ನೋಡಿ. ನೀವು ಮಾಡಿದರೆ ಒಂದು ಸಲ ಹೇಳಿ ಕಮೆಂಟಲ್ಲಿ. ನೋಡಿ, 2ನೇ ಬ್ಯಾಚು ತೆಗೆದು ತೋರಿಸ್ದೆ. ತಿನ್ನಲು ಸಿದ್ಧವಾದಂಥ ಬಿಸಿಯಾದ ರುಚಿಯಾದ ಹಲಸಿನ ಬೀಜದ ವಡೆ ರೆಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.